ಕಾಲಕಾಲಕ್ಕೆ ತಕ್ಕಂತೆ ವಕೀಲರ ಕಾನೂನು ಜ್ಞಾನ ಹೆಚ್ಚಿಸಲು ಡಿಜಿಟಲ್ ಗ್ರಂಥಾಲಯ ಸಹಕಾರಿ. ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷ ವಿವೇಕ್ ಸುಬ್ಬಾರೆಡ್ಡಿ ಹೇಳಿಕೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ನ್ಯಾಯಾಲಯದ ಆವರಣದಲ್ಲಿರುವ ಹೊಸಕೋಟೆ ತಾಲೂಕು ವಕೀಲರ ಸಂಘದ ಆವರಣದಲ್ಲಿ ಡಿಜಿಟಲ್ ಗ್ರಂಥಾಲಯಕ್ಕೆ ಲ್ಯಾಪ್ಟಾಪ್ ಅನ್ನು ಕೊಡುಗೆಯಾಗಿ ನೀಡಿ ಗ್ರಂಥಾಲಯಕ್ಕೆ ಚಾಲನೆಯನ್ನು ನೀಡಿ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದ ವಿವೇಕ್ ಸುಬ್ಬಾರೆಡ್ಡಿ ಅವರು ಮಾತನಾಡಿದರು. ಇನ್ನು ದಿನೇ ದಿನೇ ಸಮಾಜದಲ್ಲಿ ಅಪರಾಧ ಪ್ರಕರಣಗಳು ಹೊಸ ತಿರುವುಗಳನ್ನು ಪಡೆಯುತ್ತಿದ್ದು ವಿಚಿತ್ರ ರೀತಿಯಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯುತ್ತಿವೆ. ಇದಕ್ಕನುಗುಣವಾಗಿ ಕಾಲಕಾಲಕ್ಕೆ ತಕ್ಕಂತೆ ಕಾನೂನುಗಳು ಸಹ ಬದಲಾಗುತ್ತಿದ್ದು ಅಂತಹ ಬದಲಾದ ಕಾನೂನುಗಳ ಅಧ್ಯಯನ ಮತ್ತು ಅದರ ಪರಿಣಿತಿಯನ್ನು ಪಡೆಯುವ ನಿಟ್ಟಿನಲ್ಲಿ ಡಿಜಿಟಲ್ ಗ್ರಂಥಾಲಯಗಳು ಸಹಕಾರಿಯಾಗಿವೆ. ಇಂತಹ ಡಿಜಿಟಲ್ ಗ್ರಂಥಾಲಯಕ್ಕೆ ಹೊಸಕೋಟೆ ವಕೀಲರ ಸಂಘದಿಂದ ಹಲವಾರು ದಿನಗಳ ಬೇಡಿಕೆಯಾಗಿತ್ತು. ಅದನ್ನು ಇಂದು ಚಾಲನೆ ನೀಡಿ ಇಂದು ಒಂದು ಲ್ಯಾಪ್ಟಾಪನ್ನು ಸಹ ಕೊಡುಗೆಯಾಗಿ ನೀಡಲಾಗಿದೆ. ಇದರ ಸದುಪಯೋಗವನ್ನು ಪಡೆದುಕೊಂಡು ವಕೀಲರು ತಮ್ಮ ಕರ್ತವ್ಯದಲ್ಲಿ ಪರಿಣಿತಿಯನ್ನು ಯಶಸ್ಸಿಯನ್ನು ಪಡೆಯಬೇಕು ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಹೊಸಕೋಟೆ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಎಂ ವೆಂಕಟಸ್ವಾಮಿರವರು ಮಾತನಾಡಿ, ನಮ್ಮ ವಕೀಲರ ಹಲವಾರು ದಿನಗಳ ಬೇಡಿಕೆಯನ್ನು ಇಂದು ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದ ವಿವೇಕ್ ಸುಬ್ಬಾರೆಡ್ಡಿ ಅವರು ಈಡೇರಿಸಿದ್ದು ಡಿಜಿಟಲ್ ಗ್ರಂಥಾಲಯಕ್ಕೆ ಚಾಲನೆಯನ್ನು ನೀಡಿ ಲ್ಯಾಪ್ಟಾಪನ್ನು ಸಹ ಕೊಡುಗೆಯಾಗಿ ನೀಡಿದ್ದು ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇದನ್ನು ನಮ್ಮ ತಾಲೂಕಿನ ವಕೀಲರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ನಾಗರಾಜ್ರವರು, ಕಾರ್ಯದರ್ಶಿಯಾದ ನವೀನ್ ಕುಮಾರ್ ಅವರು ಸೇರಿದಂತೆ ಸಂಘದ ಪದಾಧಿಕಾರಿಗಳಾದ ರವಿರವರು, ಮಹೇಶ್ ಅವರು, ಮಾಜಿ ಅಧ್ಯಕ್ಷರಾದ ಸುಬ್ರಹ್ಮಣ್ಯರವರು, ಲಯನ್ಸ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀನಿವಾಸರವರು ಸೇರಿದಂತೆ ಹಲವಾರು ವಕೀಲರು ಉಪಸ್ಥಿತರಿದ್ದರು. ಲೈಬ್ರರಿಗೋಸ್ಕರ ಈ ಕಂಪ್ಯೂಟರ್ನ ಬಳಕೆ ಮಾಡ್ಕೋಬೋದು. SCC ಸುಪ್ರೀಂ ಟುಡೇ ಅಂತ ಒಂದು ಹೊಸ ಸಾಫ್ಟ್ವೇರ್ ಬಂದಿದೆ. ಆ ಸಾಫ್ಟ್ವೇರ್ನಲ್ಲಿ ಡಿಜಿಟಲ್ ಲೈಬ್ರರಿನ ಅಳವಡಿಸ್ಕೋಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಮೂಲಕ ನಾವು ಪ್ರಶ್ನೆ ಕೇಳಿದ್ರೆ ಇತ್ತೀಚಿನ ಜಜ್ಮೆಂಟ್ಗಳು ಅದರಲ್ಲಿ ಬರುತ್ತೆ. ಅದನ್ನು ಹೊಸಕೋಟೆ ವಕೀಲರ ಸಂಘಕ್ಕೆ ನಾನು ಕೊಡುಗೆ ನೀಡ್ತಾ ಇದ್ದೀನಿ. ಇದನ್ನೆಲ್ಲ ನಾವೆಲ್ಲರೂ ಇದನ್ನು ಯೂಸ್ ಮಾಡಿಕೊಂಡು ಬಳಕೆ ಮಾಡ್ಕೊಳ್ಳೋಣ ಅಂತ ನಾನು ಹೇಳ್ತೀನಿ. ವಕೀಲರ ಸಂಘದ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದ ವಿವೇಕ್ ಸುಬ್ಬಾರೆಡ್ಡಿ ಅವರೇ ಹಾಗೂ ನಮ್ಮ ಹೊಸಕೋಟೆ ಸಂಘದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಈ ದಿನ ಉಪಸ್ಥಿತಿರುವ ಲಯನ್ಸ್ ಸಂಸ್ಥೆ ಎಲ್ಲ ಪದಾಧಿಕಾರಿಗಳೇ, ನಾವು ಮೊದಲಿಂದನೂ ವಿವೇಕ್ ಸರ್ ಅವರು ಒಂದು ಕೇಳ್ತಾ ಇದ್ದೀವಿ, ಸರ್ ನಮ್ಮಲ್ಲಿ ಲೈಬ್ರರಿ ಇಲ್ಲ, ತಾವೇನಾದರೂ ಒಂದು ಡಿಜಿಟಲ್ ಲೈಬ್ರರಿ ನಮಗೇನಾದರೂ ಕೊಡುಗೆ ಕೊಡಬೇಕಂತ ಹೇಳಿದ್ವಿ. ಅವರು ನನಗೆ ಒಂದು 3 ಡೇಸಲ್ಲಿ ಹೇಳಿದರು, ಆಯಿತು ನಾನು ವ್ಯವಸ್ಥೆ ಮಾಡ್ತೀನಿ ಅಂತ. ಮತ್ತು ಜೊತೆಗೆ ಸರ್ ಎಲ್ಲ ಪಾಸ್ಪೋರ್ಟ್ ಡ್ರೈವ್ ಮಾಡ್ತಾ ಇದ್ದೀರಿ, ನಾವು ಅಲ್ಲಿ ಬೆಂಗಳೂರವರೆಗೂ ಬರೋಕ್ಕಾಗಲ್ಲ, ಇಲ್ಲೇ ಒಂದು ದಿನಾಂಕ ನಿಗದಿ ಮಾಡಿಕೊಡಿ ಅಂತ ಕೇಳಿದಾಗ ಒಂದು 2 ದಿನ 3 ದಿವಸದಲ್ಲಿ ಮಾಡಿಕೊಡೋದು. ನನಗೆ ಆಶ್ಚರ್ಯ. ಬೆಳಗ್ಗೆನೆ 9:15 ಫೋನು, ವೆಂಕಟಸ್ವಾಮಿ ಅವರು ಇವತ್ತು ಬರ್ತಾ ಇದ್ದೀನಿ ನಿಮ್ಮ ಹೊಸಕೋಟೆಗೆ, ಒಂದು ಲೈಬ್ರರಿ, ನೀವು ಲೈಬ್ರರಿ ಕೇಳಿದ್ರಿ, ಅದರಿಂದ ಇವತ್ತು ಒಂದು ಕಂಪ್ಯೂಟರ್ ಲೈಬ್ರರಿ ಲೇಟೆಸ್ಟ್ ಇದು ಡಿಜಿಟಲ್ ಲೈಬ್ರರಿ ತರ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿಗೂ ನಾವು ಸಡನ್ ಆಗಿ ಇದು ಮಾಡ್ಕೊಂಡ್ವಿ. ಜೊತೆಗೆ ಸಾಹೇಬರು ಒಂದು ನೀರಿನ ಘಟ್ಟ ಉದ್ಘಾಟನೆ ಕಾರ್ಯಕ್ರಮ ಇತ್ತು, ಅಲ್ಲಿಗೂ ಸಾಹೇಬರು 11 ಗಂಟೆವರೆಗೂ ಕಾಯಿಸಿದ್ವಿ. ಆದರೂ ನ್ಯಾಯಾಲಯದ ಕಲಾಪ ಡಿಲೇ ಆಗೋದು ಬೇಡ ಅಂತ ಹೇಳಿ ಪರ್ಮಿಷನ್ ತಗೊಂಡು ಉದ್ಘಾಟನೆ ಮಾಡಿದ್ವಿ. ನಮಗೆ ನಮ್ಮ ಬೇಡಿಕೆಯಂತೆ ನಮಗೆ ಡಿಜಿಟಲ್ ಲೈಬ್ರರಿ ಕಂಪ್ಯೂಟರ್ ಕೊಟ್ಟಿರೋಂಥ ಹಾಗೂ ನಮಗೆ ಈಗ ನೆಕ್ಸ್ಟ್ ವೀಕಲ್ಲಿ ಪಾಸ್ಪೋರ್ಟ್ ಡ್ರೈವ್ ಇಲ್ಲೇ ಕರೆಸ್ತೀನಿ ಅಂತ ಹೇಳಿದರೆ ಅವರಿಗೆ ನಮ್ಮ ಸಂಘದ ಪರವಾಗಿ ವಿವೇಕ್ ಸುಬ್ಬಾರೆಡ್ಡಿ ಸರ್ ಅವರಿಗೆ ಧನ್ಯವಾದಗಳು.